ಹಂಪಿಯ ಮಾಲ್ಯವಂತ ಬೆಟ್ಟದ ಮೇಲೆ ಸುಮಾರು 16ನೇ ಶತಮಾನದಲ್ಲಿ ವಿಜಯನಗರ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ದೇವಸ್ಥಾನವೇ ಶ್ರೀ ಮಾಲ್ಯವಂತ ರಘುನಾಥ ದೇವಸ್ಥಾನ. ಯಾತ್ರಿಗಳ ಗಮನಕ್ಕೆ ಅಷ್ಟಾಗಿ ಬಾರದಿದ್ದರೂ ಸಹ ಇದೊಂದು ಐತಿಹಾಸಿಕ ದೇವಸ್ಥಾನ ಮತ್ತು ರಾಮಾಯಣದ ಕೆಲವು ಘಟನೆಗಳು ಇದೇ ಜಾಗದಲ್ಲಿ ಜರುಗಿದ್ದವು ಎಂದು ಹೇಳಲಾಗುತ್ತದೆ. ಸ್ಥಳ ಪುರಾಣದ ಪ್ರಕಾರ ಅದು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರು ಸೀತಾಮಾತೆಯ ಅನ್ವೇಷಣೆಯಲ್ಲಿ ಇದ್ದ ಕಾಲ. ಮಳೆಗಾಲದಲ್ಲಿ ಶ್ರೀರಾಮ ಲಕ್ಷ್ಮಣರು ಆಶ್ರಯ ಹುಡುಕುತ್ತಿದ್ದಾಗ ಶ್ರೀರಾಮಚಂದ್ರರು ಮಾಲ್ಯವಂತ ಬೆಟ್ಟ ಇರುವ ದಿಕ್ಕಿಗೆ ಗುರಿಯಿಟ್ಟು ಬಾಣ ಬಿಟ್ಟರಂತೆ. ಶ್ರೀರಾಮಚಂದ್ರರು ಬಿಟ್ಟ ಆ ಬಾಣ ಬೆಟ್ಟದಲ್ಲಿರುವ ಬಂಡೆಯ ಮೇಲೆ ಬಿರುಕು ಮಾಡಿತೆಂದು ಶ್ರೀರಾಮ ಲಕ್ಷ್ಮಣರು ಮಳೆಗಾಲ ಮುಗಿಯುವವರೆಗೂ ಈ ಪವಿತ್ರ ಕ್ಷೇತ್ರದಲ್ಲಿಯೇ ನೆಲೆಸಿದ್ದರೆಂದೂ ಹೇಳಲಾಗುತ್ತದೆ. ಮಳೆಗಾಲ ಮುಗಿದ ನಂತರ ಹನುಮಂತನ ಸೈನ್ಯದೊಂದಿಗೆ ಲಂಕೆಗೆ ತೆರಳಿದರಂತೆ. ದೇವಸ್ಥಾನವನ್ನು ಒಳಪ್ರವೇಶಿಸಲು 2 ಬೃಹದಾದ ಪ್ರವೇಶ ದ್ವಾರಗಳಿದ್ದು ಅವುಗಳ ಮೇಲೆ ಇಟ್ಟಿಗೆ ಗಾರೆಯಿಂದ ಕಟ್ಟಲಾದ ವಿಜಯನಗರ ಶೈಲಿಯ ಗೋಪುರಗಳನ್ನು ಕಾಣಬಹುದು. ಇನ್ನೂ 2 ಚಿಕ್ಕ ಚಿಕ್ಕ ಪ್ರವೇಶ ದ್ವಾರಗಳು ಪಶ್ಚಿಮ ಮತ್ತು ಉತ್ತರ ಭಾಗಗಳಲ್ಲಿವೆ. ಹಾಗಾಗಿ ಶ್ರೀ ಮಾಲ್ಯವಂತ ದೇವಸ್ಥಾನವನ್ನು ಪ್ರವೇಶಿಸಲು 4 ದಿಕ್ಕುಗಳಿಂದ ಸೌಲಭ್ಯವಿದೆ. ಪೂರ್ವದಲ್ಲಿರುವ ಪ್ರವೇಶ ದ್ವಾರವನ್ನು ಬೃಹದಾದ ಬಂಡೆಗಳು ಬಹುತೇಕವಾಗಿ ಆವರಿಸಿವೆ. ಪೂರ್ವ ಭಾಗದಿಂದ ಪ್ರವೇಶಿಸಿದರೆ ದೇವಸ್ಥಾನ ಸಂಕೀರ್ಣದ ಮಧ್ಯಭಾಗದಲ್ಲಿ ಶ್ರೀ ರಘುನಾಥ ದೇವಸ್ಥಾನ, ಪಶ್ಚಿಮಕ್ಕೆ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ, ನೈಋತ್ಯಕ್ಕೆ ಸಭಾ ಮಂಟಪ ಅಥವಾ ರಂಗಮಂಟಪ, ಪಾಕಶಾಲೆ ಮತ್ತು ಯಜ್ಞಶಾಲೆಗಳನ್ನು ನೋಡಬಹುದು. ಶ್ರೀ ರಘುನಾಥ ದೇವಸ್ಥಾನದ ಮುಖಮಂಟಪವು 32 ಅಲಂಕೃತ ಕಂಬಗಳನ್ನು ಒಳಗೊಂಡಿದೆ. ಈ ಕಂಬಗಳ ಮೇಲೆ ಸುಮಾರು 300ಕ್ಕೂ ಹೆಚ್ಚು ರಾಮಾಯಣದ ಘಟನೆಗಳಿಗೆ ಸಂಬಂಧಿಸಿದ ಉಬ್ಬು ಶಿಲ್ಪಗಳನ್ನು ಅದ್ಭುತವಾಗಿ ಕೆತ್ತಲಾಗಿದೆ. ಮುಖಮಂಟಪದ ನಂತರ ಸಿಗುವುದೇ ನವರಂಗ. ನವರಂಗವನ್ನು ಪೂರ್ವ, ಪಶ್ಚಿಮ ಹಾಗೂ ದಕ್ಷಿಣ ದಿಕ್ಕುಗಳಿಂದ ಪ್ರವೇಶಿಸಬಹುದು. ನವರಂಗದ ಭುವನೇಶ್ವರಿಯು ಸುಂದರವಾದ ಕೆತ್ತನೆಯನ್ನು ಒಳಗೊಂಡಿದೆ. ನವರಂಗದ ನಂತರ ಅಂತರಾಳ, ಅಂತರಾಳದ ನಂತರ ಸಿಗುವುದೇ ಗರ್ಭಗೃಹ. ಗರ್ಭಗೃಹದಲ್ಲಿ ಶ್ರೀರಾಮಚಂದ್ರ, ಸೀತಾಮಾತಾ, ಲಕ್ಷ್ಮಣ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಅವರ ವಿಗ್ರಹಗಳನ್ನು ಬೃಹತ್ ಬಂಡೆಯ ಮೇಲೆ ಕಡೆಯಲಾಗಿದೆ. ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಕುಳಿತಿರುವ ಭಂಗಿಯಲ್ಲಿ ಸೀತಾಮಾತಾ ಅವರ ಪಕ್ಕದಲ್ಲಿ ನಿಂತಿದ್ದರೆ, ಮಂಡಿಯೂರಿ ನಮಸ್ಕರಿಸುತ್ತಿರುವ ಶ್ರೀ ಆಂಜನೇಯ ಸ್ವಾಮಿ ಅವರ ವಿಗ್ರಹಗಳು ಮನಮೋಹಕವಾಗಿವೆ. ಗರ್ಭಗುಡಿಯ ಮೇಲ್ಭಾಗದಲ್ಲಿ ಬೃಹದಾದ ಬಂಡೆಯು ಚಾಚಿಕೊಂಡಿದೆ. ಬಂಡೆಯ ಮೇಲೆ ಇಟ್ಟಿಗೆ ಗಾರೆಯಿಂದ ನಿರ್ಮಿಸಲಾಗಿರುವ ವಿಜಯನಗರ ಶೈಲಿಯ ಶಿಖರವನ್ನು ರಚಿಸಲಾಗಿದೆ. ಒಟ್ಟಿನಲ್ಲಿ ಈ ಬೃಹದಾದ ಬಂಡೆಯ ಮೇಲೆ ಕಡೆದಿರುವ ದೇವತಾ ವಿಗ್ರಹಗಳು ಕೇಂದ್ರ ಬಿಂದು ಹಾಗೂ ಈ ಬಂಡೆಯ ಸುತ್ತಲೂ ಬೃಹತ್ ದೇವಾಲಯಗಳ ಸಂಕೀರ್ಣವನ್ನು ನಿರ್ಮಿಸಲಾಗಿದೆ. ಶ್ರೀ ಮಾಲ್ಯವಂತ ದೇವಸ್ಥಾನದಲ್ಲಿ ದಿನನಿತ್ಯವೂ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ವಿಶೇಷವಾಗಿ ದೇವಸ್ಥಾನದ ಸಭಾ ಮಂಟಪದಲ್ಲಿ ವರ್ಷವಿಡೀ ದಿನದ 24 ಗಂಟೆಗಳೂ ಜರುಗುವ ರಾಮಾಯಣ ಪಾರಾಯಣ ಒಂದು ಒಳ್ಳೆಯ ಕಂಪನವನ್ನು ಸೃಷ್ಟಿಸುತ್ತದೆ.
ದೇವಸ್ಥಾನದ ದಕ್ಷಿಣ ಭಾಗದಲ್ಲಿರುವ ಗೋಪುರ ಇಟ್ಟಿಗೆ ಗಾರೆಯಿಂದ ನಿರ್ಮಿಸಲಾಗಿರುವ ವಿಜಯನಗರ ಶೈಲಿಯ ಗೋಪುರ. ದೇವಸ್ಥಾನದ ನೈಋತ್ಯ ಭಾಗದಲ್ಲಿರುವ ಸಭಾಮಂಟಪ ಅಥವಾ ರಂಗಮಂಟಪ ವಿಜಯನಗರ ಶೈಲಿಯ ಮಂಟಪ. ಭವ್ಯವಾಗಿರುವ ಈ ಸಭಾಮಂಟಪ 98 ಅಲಂಕೃತ ಕಂಬಗಳನ್ನೊಳಗೊಂಡಿದ್ದು, ಒಂದೊಂದು ಕಂಬದ ಮೇಲೂ 12 ಉಬ್ಬು ಚಿತ್ರಗಳನ್ನು ಕೆತ್ತಲಾಗಿದೆ. ಸಭಾಮಂಟಪ ಹಾಗೂ ಪ್ರಧಾನ ದೇವಸ್ಥಾನವಾದ ಶ್ರೀ ರಘುನಾಥ ದೇವಸ್ಥಾನದ ಮಧ್ಯಭಾಗದಲ್ಲಿ ಒಂದು ಬಾವಿ ಇದೆ. ಈ ಬಾವಿಯ ಅಸ್ತಿತ್ವದ ಬಗ್ಗೆಯೂ ಪೌರಾಣಿಕ ಕಥೆಯೊಂದಿದೆ. ಶ್ರೀರಾಮ ಲಕ್ಷ್ಮಣರು ಲಂಕೇಶ್ವರ ರಾವಣ ಮತ್ತು ಮಂಡೋದರಿಯ ಹಿರಿಯ ಮಗನಾದ ಮೇಘನಾಥನೊಡನೆ ಯುದ್ಧ ಮಾಡಿ ಮೂರ್ಛೆ ಹೋದಾಗ ಈ ಬೆಟ್ಟದ ಮೇಲೆ ಶ್ರೀರಾಮಚಂದ್ರನು ಬಾಣವನ್ನು ಉಪಯೋಗಿಸಿ ಇಲ್ಲಿ ನೀರನ್ನು ತರಿಸಿದರಂತೆ. ಇಂತಹ ಎತ್ತರವಾದ ಪ್ರದೇಶದಲ್ಲಿರುವ ಈ ಬಾವಿಯಲ್ಲಿ ಈಗಲೂ ನೀರಿರುವುದು ವಿಶೇಷ. ದೇವಸ್ಥಾನದ ಪ್ರಾಂಗಣದಲ್ಲಿರುವ ಶ್ರೀದೇವಿ ದೇವಸ್ಥಾನವು 20 ಕಂಬಗಳುಳ್ಳ ತೆರೆದ ಮಂಟಪವನ್ನು ಹೊಂದಿದೆ. ಈ ಕಂಬಗಳ ಮೇಲೆ 200ಕ್ಕೂ ಹೆಚ್ಚು ಉಬ್ಬು ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀದೇವಿಯವರ ವಿಗ್ರಹವಿದೆ. ಈ ದೇವಸ್ಥಾನದಲ್ಲೂ ಸಹ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಶ್ರೀ ಮಾಲ್ಯವಂತ ರಘುನಾಥ ದೇವಸ್ಥಾನ ರಾಮಾಯಣದ ಘಟನಾವಳಿಗಳಿಗೆ ಸಾಕ್ಷಿಯಾಗಿರುವ ದೇವಸ್ಥಾನ ಹಾಗೂ ಇದು ಹಂಪಿಯಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುವ ದೇವಸ್ಥಾನಗಳಲ್ಲೊಂದು.